1990ರಲ್ಲಿ ದೇಶದ ಮಹಾನ್ ಮುತ್ಸದ್ದಿ ಎಲ್.ಕೆ. ಅಡ್ವಾಣಿಯವರ ನೇತೃತ್ವದಲ್ಲಿ ಅಯೋಧ್ಯೆಯಲ್ಲಿ ರಾಮ ಮಂದಿರ ಸ್ಥಾಪಿಸಿಯೇ ತಿರಬೇಕೆಂಬ ಕನಸನ್ನು ಹೊತ್ತು ಹೊರಟ ರಥಯಾತ್ರೆಯ ಸಂಚಾರ ದೇಶಾದ್ಯಂತ ಸಂಚರಿಸಿದ ಪ್ರತಿಫಲವಾಗಿ ಪ್ರಧಾನಿ ನರೇಂದ್ರ ಮೋದಿಯವರ ಹಾಗೂ ದೇಶದ ಅಸಂಖ್ಯಾತ ಹಿಂದೂಗಳ ತಪಸ್ಸಿನ ಸಂಕಲ್ಪ ಸಿದ್ಧಿಯಾಗಿ ಇದೇ 22ರಂದು ರಾಮ ಮಂದಿರ ಉದ್ಘಾಟನೆಯಾಗುತ್ತಿದೆ ಎಂದು ಮಾಜಿ ಸಚಿವ ಎಸ್.ಕೆ. ಬೆಳ್ಳುಬ್ಬಿ ಹೇಳಿದರು. ಪಟ್ಟಣದಲ್ಲಿ ರಾಮಮಂದಿರ ಉದ್ಘಾಟನಾ ಸಮಾರಂಭದ ನಿಮಿತ್ತವಾಗಿ ರಾಮ ಜನ್ಮಭೂಮಿ ಟ್ರಸ್ಟ್ನವರು ಕಳುಹಿಸಿದ ಅಕ್ಷತೆ ಕಾಳು ಮತ್ತು ಕರಪತ್ರವನ್ನು ಮನೆ ಮನೆಗೆ ಮತ್ತು ಅಂಗಡಿಗಳಿಗೆ ತೆರಳಿ ವಿತರಣೆ ಮಾಡುವ ಸಂದರ್ಭದಲ್ಲಿ ಮಾತನಾಡಿದ ಅವರು, ಬರುವ ದಿನಗಳಲ್ಲಿ ಭಾರತ ಮಾತೆಯು ಅಖಂಡ ಭಾರತವಾಗಿ ರೂಪ ತಾಳುವ ಸಮಯ ಬರುವುದು ಬಹಳ ದೂರವಿಲ್ಲವೆಂದರು. ಪ್ರಧಾನಿ ನರೇಂದ್ರ ಮೋದಿಯವರು ಕರೆ ಕೊಟ್ಟ ಪ್ರಕಾರ ಉದ್ಘಾಟನಾ ಸಮಾರಂಭದ ದಿನದಂದು ಪ್ರತಿಯೊಬ್ಬರು ರಾಮ ಭಜನೆ ಮಾಡುತ್ತಾ ಊರಿನ ಮನೆಗಳ ಮುಂದೆ ದೀಪಗಳನ್ನು ಹಚ್ಚಿ ಆಕಾಶ ಬುಟ್ಟಿಯನ್ನು ಆರಿಸಿ ಜೈ ಶ್ರೀರಾಮ ಎನ್ನುವ ಘೋಷಣೆ ಕೂಗುತ್ತಾ ಪ್ರತಿಯೊಬ್ಬ ಹಿಂದುವಿನ ಕನಸು ನನಸಾದ ಸಂಭ್ರಮಾಚರಣೆಯನ್ನು ವಿಶ್ವವೇ ಬೆರಗಾಗುವಂತೆ ಆಚರಿಸುವ ದಿಸೆಯತ್ತ ನಾವೆಲ್ಲರೂ ಮುನ್ನುಗ್ಗುವಂತಹ ಸಮಯ ಇದಾಗಿದ್ದು ಸರ್ವರು ಪಾಲ್ಗೊಂಡು ವಿಶಿಷ್ಟ ರೀತಿಯಲ್ಲಿ ಆಚರಣೆ ಮಾಡಬೇಕೆಂದರು. ಸೂರ್ಯನು ದಕ್ಷಿಣಾಯನದಿಂದ ಉತ್ತರಾಯಣದ ಕಡೆಗೆ ಕರ್ಕ ರಾಶಿಯಿಂದ ಮಕರ ರಾಶಿಗೆ ಸಂಚರಿಸುವ ಪರ್ವಕಾಲವೇ ಮಕರ ಸಂಕ್ರಮಣವಾಗಿದ್ದು ಇದು ರೈತರ ಪಾಲಿಗೆ ವರ್ಷದ ಮೊದಲ ಹಬ್ಬ. ಅದರಂತೆ ಸರ್ವಜನರ ಪಾಲಿನ ಸಿಹಿ ತರುವ ಶುಭ ಸಂದರ್ಭ ನಾಡಿನ ಜನರಿಗೆ ಆಶಯದಾಯಕವಾಗಲಿ ಎಂದು ಶುಭಾಶಯವನ್ನು ಮಾಜಿ ಸಚಿವ ಎಸ್.ಕೆ. ಬೆಳ್ಳುಬ್ಬಿ ಹೇಳಿದರು. ಈ ಸಂದರ್ಭದಲ್ಲಿ ಬಸಪ್ಪ ಕೋಠಾರಿ, ಕಲ್ಲಪ್ಪ ಗಿಡ್ಡಪ್ಪಗೂಳ, ದುಂಡಪ್ಪ ಮಂಟೂರ, ಸಿಎಂ ಗಣಕುಮಾರ, ಪುಂಡಲಿಕ ಕಂಬಾರ, ಶ್ರೀಶೈಲ ಗಿಡ್ಡಪ್ಪಗೂಳ, ವಿಜಯ ಬಾಟಿ, ಬಸಪ್ಪ ಗುಗ್ಯಾಳ, ರಾಮಣ್ಣ ಉಪ್ಪಲದಿನ್ನಿ, ಈರಯ್ಯ ಕುಡಗಿ, ನಾಗೇಂದ್ರ ಗಣಿಚಾರಿ, ವೀರಭದ್ರ ಬಾಗಿ, ಸೋಮಯ್ಯ ಮಠ, ನಾಮದೇವ ಪವಾರ ನೂರಾರು ಕಾರ್ಯಕರ್ತರು ಪಾಲ್ಗೊಂಡಿದ್ದರು. ಕೋಲಾರ ಪಟ್ಟಣದಲ್ಲಿ ರಾಮ ಮಂದಿರ ಉದ್ಘಾಟನಾ ಸಮಾರಂಭದ ನಿಮಿತ್ತವಾಗಿ ರಾಮ ಜನ್ಮಭೂಮಿ ಟ್ರಸ್ಟ್ನವರು ಕಳುಹಿಸಿದ ಅಕ್ಷತೆ ಕಾಳು ಮತ್ತು ಕರಪತ್ರವನ್ನು ಮನೆ ಮನೆಗೆ ಮತ್ತು ಅಂಗಡಿಗಳಿಗೆ ತೆರಳಿ ವಿತರಣೆ ಮಾಡುತ್ತಿರುವ ಚಿತ್ರ. ವರದಿ ಪ್ರಭು ಕುಮಾರ್ ಗಣಿ, ವಿಜಯ ವಾಯ್ಸ್ ಕನ್ನಡ, ಕೋಲಾರ. ದಿನವನ್ನು ಮಕರ ಸಂಕ್ರಾಂತಿ ಅಂತ ನಾವು ಆಚರಣೆ ಮಾಡ್ತೀವಿ. ಈ ಮಕರ ಸಂಕ್ರಾಂತಿ ಹಬ್ಬ ನಾಡಿನ ಜನತೆಗೆ ಒಳ್ಳೆಯದನ್ನು ಮಾಡಲಿ, ಕೆಟ್ಟ ಗುಣಗಳನ್ನು ಬಿಟ್ಟು ಒಳ್ಳೆಯ ಗುಣಗಳನ್ನು ಮೈಗೂಡಿಸಿಕೊಂಡು ಅಯೋಧ್ಯೆಯಲ್ಲಿ ಶ್ರೀರಾಮಚಂದ್ರ ಮಹಾರಾಜರ ಒಂದು ಅಯೋಧ್ಯ ಮಂದಿರ ನಿರ್ಮಾಣ ಆಗತಕ್ಕಂಥ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಭಾರತ ಮಾತೆಯ ಶ್ರೇಯಸ್ಸಿಗಾಗಿ, ಮಾತೃಭೂಮಿಯ ಶ್ರೇಯಸ್ಸಿಗಾಗಿ, ಧರ್ಮದ ಉಳಿವಿಗಾಗಿ, ಸಂಸ್ಕೃತಿಯ ಉಳಿವಿಗಾಗಿ, ರಾಷ್ಟ್ರದ ಉಳಿವಿಗಾಗಿ ನಮ್ಮ ಜೀವನವನ್ನು ಹೊರಕ್ಕಿಡೋಣ. ಈ ಒಂದು ಸಂಕ್ರಾಂತಿ ಹಬ್ಬ ಬಹಳ ಮಹತ್ವಪೂರ್ಣವಾಗಿರತಕ್ಕಂಥದ್ದು. ಕುರುಕ್ಷೇತ್ರ ಯುದ್ಧ ನಡೆದಂಥ ಸಂದರ್ಭದಲ್ಲಿ ಒಟ್ಟು 18 ದಿನಗಳವರೆಗೆ ಕುರುಕ್ಷೇತ್ರ ಯುದ್ಧ ನಡೀತಾವಾಗ ಆ 18 ದಿನಗಳ ಯುದ್ಧ ನಡೆದಂಥ ಸಂದರ್ಭದಲ್ಲಿ 9ನೇ ದಿನದಲ್ಲಿ ಅರ್ಜುನನಿಂದ ಗಾಯಗೊಂಡ ಭೀಷ್ಮಾಚಾರ್ಯರು ಶಿರಶ್ಚೆಯ ಮೇಲೆ ಮಲಿಕೊಂಡು ಏನು 18 ದಿವಸ ಮುಗಿದ ಮೇಲೆ ಮಕರ ಸಂಕ್ರಾಂತಿ ಹಬ್ಬ ಬರ್ತಕ್ಕಂಥ ಸಂದರ್ಭದಲ್ಲಿ ಅವರು ಇಚ್ಛಾಮರಣಿಯಾಗಿದ್ದರು. ಆ ಸಂದರ್ಭದಲ್ಲೇ ಧರ್ಮರಾಜನಿಗೆ ರಾಜಬೋಧೆಯನ್ನು ಮಾಡಿ, ರಾಜನೀತಿಯನ್ನು ಬೋಧನೆ ಮಾಡಿ ಅವತ್ತು ಅವರು ಪ್ರಾಣವನ್ನು ಬಿಟ್ಟಿರ್ತಕ್ಕಂಥ ಪವಿತ್ರ ದಿವಸ ಇದು ಮಕರ ಸಂಕ್ರಾಂತಿ. ಹೀಗಾಗಿ ನಾಡಿನ ಜನತೆಗೆ ಮಕರ ಸಂಕ್ರಾಂತಿ ಹಬ್ಬ ಒಳ್ಳೆಯದನ್ನು ಮಾಡಲಿ ಅಂತ ಮತ್ತೊಮ್ಮೆ ಆಶಿಸಿ ಶುಭಾಶಯಗಳನ್ನು ಹೇಳಕ್ಕೆ ಬಯಸ್ತಕ್ಕಂಥದ್ದು. ಅಯೋಧ್ಯ, ಮಥುರಾ, ಕಾಶಿ ಇವೆಲ್ಲ ಮೋಕ್ಷದಾಯಕ ಕ್ಷೇತ್ರಗಳೆಲ್ಲ ಇವು. ಆದರೆ ಆ ಒಂದು ಪವಿತ್ರ ಕ್ಷೇತ್ರದ ಮೇಲೆ 1528ರಲ್ಲಿ ದರೋಡೆಕೋರ ಬಾಬರ್ ಅಂತಕ್ಕಂಥವು ಬಂದು ಆ ಅಯೋಧ್ಯೆಯ ರಾಮ ಮಂದಿರವನ್ನು ಕಡಿದು ಬಾಬರಿ ಮಸೀದಿ ನಿರ್ಮಾಣ ಮಾಡಿ ಹಿಂದೂ ಧರ್ಮಕ್ಕೆ ದೊಡ್ಡ ಒಂದು ಅಪಮಾನವನ್ನು ಮಾಡಿ ಹೋಗಿರ್ತಕ್ಕಂಥ ಒಂದು ಇತಿಹಾಸ ಇದು. ಅದನ್ನು ತೆಗೆದು ಹಾಕಬೇಕು ಅಂತಕ್ಕಂಥ ಒಂದು ಹೋರಾಟ ಸಾಧು ಸಂತರು, ಶರಣರು, ಮುಖಂಡರು ಎಲ್ಲ ಸೇರಿ, ರಾಜಕೀಯ ಮುಖಂಡರು, ಸಾಮಾಜಿಕ ಮುಖಂಡರೆಲ್ಲ ಸೇರಿ ಸುಮಾರು 500 ವರ್ಷಗಳ ದೊಡ್ಡ ನಿರಂತರ ಹೋರಾಟ ಆಗಿ ಭಾಳ ಜನ ಬಲಿದಾನ ಕೂಡ ಆಗಿರ್ತಕ್ಕಂಥದ್ದು. ಹೀಗಾಗಿ ನಂತರ 1990ರಲ್ಲಿ ನಡೆದಂಥ ಒಂದು ದೊಡ್ಡ ಕ್ರಾಂತಿ, ಈ ದೇಶದ ಉಕ್ಕಿನ ಮನುಷ್ಯ ಎಲ್.ಕೆ. ಅದ್ವಾಣಿಯವರ ನೇತೃತ್ವದಲ್ಲಿ
ಸೋಮನಾಥ ದೇವಾಲಯದಿಂದ ಅಯೋಧ್ಯೆಯವರೆಗೆ, ಕನ್ಯಾಕುಮಾರಿಯಿಂದ ಕಾಶ್ಮೀರವರೆಗೆ ರಾಮ ಜನ್ಮಭೂಮಿ ವಿಮೋಚನೆ ಸಲುವಾಗಿ ಏನು ರಥಯಾತ್ರೆ ನಡೀತು, ಶಿಲಾಪೂಜಾ ನಡೀತು. ಆ ಸಂದರ್ಭದಲ್ಲಿ ಇಡೀ ದೇಶ ಹಿಂದೂ ಸಮಾಜ ಎದ್ದು ನಿಂತು ಆ ಎದ್ದಂಥ ಸಮಾಜ ಅಲ್ಲಿರ್ತಕ್ಕಂಥ ಬಾಬರಿ ಮಸೀದಿಯನ್ನು ಧ್ವಂಸ ಮಾಡಿ ಕರಸೇವೆಯನ್ನು ಮಾಡುವ ಮುಖಾಂತರ ಧ್ವಂಸ ಮಾಡಿ ಇವತ್ತದು ಸುಪ್ರೀಂ ಕೋರ್ಟ್ನ ಆದೇಶದಂತೆ ಆ ಅಯೋಧ್ಯೆಯಲ್ಲಿರ್ತಕ್ಕಂಥ ಜಾಗ, ಆ ಸ್ಥಳ ರಾಮಚಂದ್ರ ಮಹಾರಾಜ್ ಹುಟ್ಟಿರ್ತಕ್ಕಂಥ ಸ್ಥಳ ಅಂತ ಸುಪ್ರೀಂ ಕೋರ್ಟ್ ಆರ್ಡರ್ ಮಾಡಿದ ಮೇಲೆ ಇವತ್ತು ಈ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಹಾಗೂ ವಿಶ್ವ ಹಿಂದೂ ಪರಿಷತ್ ಮತ್ತು ರಾಮ ಜನ್ಮಭೂಮಿ ಅಯೋಧ್ಯ ಟ್ರಸ್ಟ್ ಸೇರಿ ಇವತ್ತು ಅಲ್ಲಿ ಒಂದು ಸುಂದರವಾಗಿರ್ತಕ್ಕಂಥ ರಾಮ ಮಂದಿರವನ್ನು ನಿರ್ಮಾಣ ಮಾಡಿ ಇದೇ 22ನೇ ತಾರೀಕಿಗೆ ಅಲ್ಲಿ ರಾಮ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡತಕ್ಕಂಥ ಒಂದು ಪವಿತ್ರ ಕಾರ್ಯ 22ನೇ ತಾರೀಕಿಗೆ ನಡೀತಕ್ಕಂಥ ಸಂದರ್ಭದಲ್ಲಿ ನಮಗೆಲ್ಲರಿಗೂ ಕೂಡ ಅಲ್ಲಿ ಹೋಗ್ಲಿಕ್ಕೆ ಆಗುತ್ತೆ. ಜೈ ಜೈ ಶ್ರೀರಾಮ್, ಅಯೋಧ್ಯ ಪುರುಷೋತ್ತಮ ರಾಮಚಂದ್ರ ಮಹಾರಾಜ್ ಕಿ, ಅಯೋಧ್ಯ ಪುರುಷೋತ್ತಮ ರಾಮಚಂದ್ರ ಮಹಾರಾಜ್ ಕಿ, ರಾಮ ಲಕ್ಷ್ಮಣ ಹನುಮಾನ್ ಸೀತಾ ಮಾತಾ ಕಿ, ರಾಮ ಲಕ್ಷ್ಮಣ ಹನುಮಾನ್ ಸೀತಾ ಮಾತಾ ಕಿ, ರಾಮ ಲಕ್ಷ್ಮಣ ಹನುಮಾನ್ ಸೀತಾ ಮಾತಾ ಕಿ.